ವೀಕ್ಷಕರೇ ನಮಸ್ಕಾರ. ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ನಾಗಾರ್ಜುನ ಕಾಲೇಜಿನಲ್ಲಿ 2 ದಿನಗಳ ಕಾಲ ಉಚಿತ PGCET ಕಾರ್ಯಾಗಾರ. ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. ತಮ್ಮ ಕಾಲೇಜಿನಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದಲ್ಲದೆ ಕೌಶಲ್ಯದ ತರಬೇತಿ ಇಂತಹ 10 ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬಂದಿರುವ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ PGCET ಕೋಚಿಂಗ್ ಉಚಿತವಾಗಿ ಪಡೆಯಲು ಸುವರ್ಣಾವಕಾಶವನ್ನು ಕಲ್ಪಿಸಿದೆ. ಇದೇ ತಿಂಗಳ 20 ಹಾಗೂ 21 2 ದಿನಗಳ ಕಾಲ ಈ ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ನಡೆಸಲು ಸಿದ್ಧತೆಗಳು ನಡೆದಿವೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪದವಿ ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸದ ಕುರಿತು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಶುಕ್ರವಾರ 20 ಹಾಗೂ ಶನಿವಾರ 21ರಂದು ಉಚಿತ PGCET ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಆಕ್ಟಿವ್ ಕೋಚಿಂಗ್ ಸೆಂಟರ್ನ ನಿರ್ದೇಶಕರಾದ ಮಂಜುನಾಥ ಬಡಿಗಿ ಅವರು PGCET 2025 MBA MCA ಪರೀಕ್ಷೆಯ ಕಾರ್ಯಾಗಾರ ತರಬೇತಿಯನ್ನು ನಡೆಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ ರವಿಶಂಕರ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ PGCET ಕಾರ್ಯಾಗಾರ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸದ ಕುರಿತು ಅವರಿಗೆ ಸೂಕ್ತವಾದ ತರಬೇತಿ ನೀಡಿದ್ದೇ ಆದಲ್ಲಿ ಅವರಿಗೆ ಅನುಕೂಲವಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿಯ ಕೊರತೆಯಿಂದಾಗಿ ಒಳ್ಳೆಯ ಅಂಕ ಗಳಿಸಲು ಸಾಧ್ಯವಾಗದಿರುವುದು ಕಂಡಿದ್ದೇವೆ. ಹಾಗಾಗಿ ಈ ಕಾರ್ಯಾಗಾರದಲ್ಲಿ PGCET ಪರೀಕ್ಷೆ ಎದುರಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ತರಬೇತಿಗಾರರು ತಿಳಿಸಲಿದ್ದಾರೆ ಎಂದ ಅವರು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿಯೇ ಪ್ರಪ್ರಥಮ ಬಾರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಉಚಿತ PGCET ಕಾರ್ಯಾಗಾರವನ್ನು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲ ನಾಗೇಶ್, HOD ಗೀತಾಂಜಲಿ, ಪ್ರಾಧ್ಯಾಪಕರಾದ ಲೋಕೇಶ್, ಅಡ್ಮಿಷನ್ ಮತ್ತು ಮಾರ್ಕೆಟಿಂಗ್ ಹೆಡ್ ಅವಿನಾಶ್ ಇತರರು ಹಾಜರಿದ್ದರು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ. ಡಿಗ್ರಿ ಮುಗಿಸ್ಕೊಂಡು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ MBA ಆಗಿರ್ಬೋದು ಅಥವಾ MCA ಆಗಿರ್ಬೋದು, ಅಂದರೆ ಏನು ಹೇಳ್ತೀವಿ PGಗೋಸ್ಕರನೇ ನಮ್ಮ ಕರ್ನಾಟಕ ಸರ್ಕಾರ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡುತ್ತೆ. ಅದನ್ನು PGCET ಅಂತೀವಿ. ಅದು ಸುಮಾರು ಮಕ್ಕಳು ಅವರಿಗೆ ಬುದ್ಧಿವಂತರಾಗಿದ್ರು ಸಹ ಏನಾಗುತ್ತೆ ಅಂತಂದರೆ ಸರಿಯಾದ ಮಾಹಿತಿ ಇಲ್ಲದೆ ಕಾರಣದಿಂದ ಅವರು ಒಳ್ಳೆ ರ್ಯಾಂಕ್ಗಳು ಬರೋದು ಸ್ವಲ್ಪ ಎಲ್ಲೋ ವಂಚಿತರಾಗ್ತಾ ಇದ್ದಾರೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ನಾವು ಇವತ್ತು ದಿವಸ ಮೊದಲನೇದಾಗಿ ಫಸ್ಟ್ ಟೈಮ್ ನಾವು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಿಂದ ಫ್ರೀ ಅವೇರ್ನೆಸ್ ಮತ್ತೆ ಕೋಚಿಂಗ್ ಕ್ಲಾಸಸ್ ಮಾಡಬೇಕು. ಒಳ್ಳೆಯ ಹುಡುಗರಾಗಿರ್ಬೋದು ಅಥವಾ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದು ಇವ್ರಿಗೆಲ್ಲೋ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ಅವ್ರು ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆಯ ಸಂಸ್ಥೆಗಳಲ್ಲಿ, ಅಂದರೆ ನಮ್ಮ ಕಾಲೇಜಲ್ಲಿ ಬರಬೇಕು ಅಂತ ಏನಿಲ್ಲ, ಒಳ್ಳೆಯ ಸಂಸ್ಥೆಗಳಲ್ಲಿ ಸೇರಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಉದ್ದೇಶದಿಂದ ನಾವು ಈ ಸಲ ಏನಪ್ಪ ಮಾಡಿದ್ದೀವಿ ಅಂತಂದ್ರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಫ್ರೀ ಕೋಚಿಂಗ್ ಅಂಡ್ ಅವೇರ್ನೆಸ್ ಕ್ಲಾಸಸ್ ಅನ್ನ ಇದೇ ತಿಂಗಳು 20ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂತಂದ್ರೆ ಎಲ್ಲ ರೀತಿ, ಯಾಕಂದ್ರೆ PGCET ಈಗ ನಾವು ಒಂದು ಪದ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಅಂಡ್ ಶಾರ್ಟ್ ವೇ ಆಫ್ ಆನ್ಸರಿಂಗ್ ದಿ ಆಬ್ಜೆಕ್ಟಿವ್ಸ್ ಅಂತ. ಯಾಕಂದ್ರೆ ಸಮಯ ಕೊರತೆಯಿಂದ ಏನ್ ಮಾಡ್ತಕ್ಕ ಸಮಯ ಇದ್ರು ಅದು ಸರಿಯಾಗಿ ಅಳವಡಿಸಿಕೊಳ್ಳದೆ ಕಾರಣದಿಂದ ಎಷ್ಟೋ ಮಕ್ಕಳು ಆನ್ಸರ್ ಮಾಡಲು ಹೋಗ್ತಾ ಇರ್ತಾರೆ. ಅದರಿಂದ ಒಂದು ಯಾವ ತರ ಒಂದು ಟಿಪ್ಸ್ ಕೊಡಬೇಕು, ಯಾವುದೇ ಕಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ ಇದ್ರು ಅದನ್ನ ಸ್ಮಾರ್ಟ್ ಆಗಿ ಮತ್ತೆ ಶಾರ್ಟ್ ಆಗಿ ಆನ್ಸರ್ ಮಾಡುವಂತ ಒಂದು ವತಿಯಿಂದ ಈ ಅವರಿಗೆ ತಿಳಿ ಹೇಳೋಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಬರೀ ಸಬ್ಜೆಕ್ಟ್ ವೈಸ್ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ PGCET ಅಂತಂದ್ರೆ ಏನು, ಯಾವ ರೀತಿ ಅವರು ಅಳವಡಿಸ್ಕೋಬೇಕಾಗತ್ತೆ, ಯಾವ ರೀತಿ ಪ್ರಿಪೇರ್ ಆಗ್ಬೇಕಾಗತ್ತೆ, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಏನೇನು ಅವರಿಗೆ ಬೇಕಾಗಿರುತ್ತೋ ಅದನ್ನೆಲ್ಲ ಕೊಡುವಂತಹದ್ದು, ಇದನ್ನೆಲ್ಲ ನಾವು ಈ PGCET ಅಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಅವರಿಗೆ ಕಂಪ್ಯೂಟರ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತೀವಿ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತೀವಿ, ಎಲ್ಲಾ ರೀತಿ ಮಾಹಿತಿಗಳನ್ನ ಅವರಿಗೆ, ಅಂದ್ರೆ ಮಾರ್ಕ್ ಎಕ್ಸಾಮ್ ಅನ್ನು ಮಾಡ್ತೀವಿ. ಅಂತಂದ್ರೆ ಒಂದು ಪ್ರೀ ಪ್ರಿಪರೇಷನ್ಸ್ ಅಂತಂದ್ರೆ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರೀ ಬ್ಯಾಟಲ್ ಅಂತ ಹೇಳಿದ್ವಿ. ಆ ರೀತಿ ಅವರಿಗೆ
ಫ್ರೀ ಪ್ರಿಪರೇಷನ್ಸ್ ಕೊಟ್ಟು ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟು ಯುದ್ಧಕ್ಕೆ ಕಳಿಸುವಂಥದ್ದು, ಅಂದರೆ ಅವರ ಎಕ್ಸಾಮ್ ಕಳಿಸುವಂಥದ್ದು. ಆದರೆ ಮಕ್ಕಳು ನನಗೆ ನಂಬಿಕೆ ಇದೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಮತ್ತೆ ಒಳ್ಳೆ ರ್ಯಾಂಕ್ಗಳನ್ನು ಪಡಿತಾರೆ. ಒಳ್ಳೆ ಸಂಸ್ಥೆಗಳು ನಮ್ದು ಇನ್ಕ್ಲೂಡಿಂಗ್ ಅವರ್ಸ್ ಆಲ್ಸೋ ದೇ ಮೇ ಗೆಟ್ ಎ ಗುಡ್ ಕಾಲೇಜ್ ಅಂಡ್ ಗುಡ್ ಸೀಟ್ ಇನ್ ದಿ PGCET ಅನ್ನೋ ಒಂದು ಕಾರಣದಿಂದ, ಮೂಲತಃ ಅದೇ ಕಾರಣ ಇಟ್ಕೊಂಡು ನಾವು ಇವತ್ತು ದಿವಸ ಮೊಟ್ಟ ಮೊದಲಾಗಿ ಯಾವುದಾದ್ರೂ ಕಾಲೇಜ್ ಈ ರೀತಿ ಉಚಿತವಾಗಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದೆ ಅಂತಂದ್ರೆ ಇದು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಆಗ್ತಾ ಇದೆ. ಸೊ ಎಲ್ಲ ಈ ನಮ್ಮ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಿಂದ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಮತ್ತೆ ಉಪಯೋಗ ಪಡಿಸ್ಕೊಳ್ಳಕ್ಕೆ ಅವ್ರಿಗೆ ಎಲ್ಲ ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಬನ್ನಿ, ಮಾಹಿತಿನ ತಿಳ್ಕೊಳ್ಳಿ. ಆಮೇಲೆ ನೀವು ಯಾವುದೋ ರ್ಯಾಂಕ್ ಬರೋಕ್ಕಿಂತ ಮುಂಚೆ ಒಳ್ಳೆ ರ್ಯಾಂಕ್ ಅನ್ನು ಪಡೆಯೋಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ. ಮತ್ತೆ ಅದೇ ರೀತಿಯ ಕೊಟ್ಟು ಒಳ್ಳೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ಆಗಲಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಮಾತಿಗೆ ಬಂದು ನೀವು ಪ್ರೋತ್ಸಾಹ ಕೊಡ್ತಾರೆ. ತುಂಬ ಧನ್ಯವಾದಗಳು. ತುಂಬ 2 ದಿನ ಮಾಡಲಿಕ್ಕೆ ನಾವು ಇಷ್ಟಪಟ್ಟಿರಲಿಲ್ಲ, 4 ದಿನ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು ಆ್ಯಕ್ಚುಲಿ. ಸೊ ಇದೇನಾಗಿದೆ, ಬೆಂಗಳೂರು ಯೂನಿವರ್ಸಿಟಿ, ನಾರ್ತ್ ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ಸು ಈಗ ಇದೇ ಟೈಮಲ್ಲಿ ಅದು ಶೆಡ್ಯೂಲ್ ಆಗಿದೆ. ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು KA ಎಕ್ಸಾಮ್ಸು ಮುಂದಕ್ಕೆ ಪೋಸ್ಟ್ಪೋನ್ ಆಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ಅವರು ಜೂನ್ 22 ಫಿಕ್ಸ್ ಮಾಡಿದ್ದಾರೆ. ಸೊ ಇದು 2 ಅಟ್ ಎ ಟೈಮ್ ಶೆಡ್ಯೂಲ್ ಆಗಿರೋದ್ರಿಂದ ನಮಗೆ ತುಂಬ ಟೈಟ್ ಶೆಡ್ಯೂಲ್ ಅನಿಸ್ತು. ನಾವು 4 ದಿನ ಮಾಡೋದಕ್ಕೆ ಪ್ರಾಂಶುಪಾಲರು ಕೂಡ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಹೋಗಿ ನೀವು ತೊಂದರೆ ಎಲ್ಲ ಮಾಡಿ ಅಂತ. ಸೊ ಈ ಒಂದು ತೊಂದರೆ ಇರೋದ್ರಿಂದ ನಾವು ಇಲ್ಲಿ ಶೆಡ್ಯೂಲ್ ಮಾಡಬೇಕಾಗ್ತದೆ. ಆಮೇಲೆ ಶುಕ್ರವಾರ ಕೂಡ ಅವ್ರಿಗೆ ಎಕ್ಸಾಮ್ ಇದೆ, ಆ್ಯಕ್ಚುಲಿ ಡಿಗ್ರಿ ಎಕ್ಸಾಮ್ ನಡೀತಿದೆ. ಸೊ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಅದಕ್ಕೆ ನಾವು ಶುಕ್ರವಾರ ಏನು ಮಾಡಿದ್ದೀವಿ, 12 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನು ಅಂದರೆ, ಬೋತ್ ಆಫ್ಲೈನ್ ಆನ್ಲೈನ್ 2 ಮೋಡಲ್ಲೂ ಹೋಗ್ತಾ ಇದ್ವಿ. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಆಮೇಲೆ 2 ದಿನ ಕಂಪ್ಲೀಟ್ ಆಗಿ ನಮ್ಮ ಕಾಲೇಜಿನ ಆವರಣದಲ್ಲೇ ನಡೀತಾ ಇದೆ. ಆಡಿಟೋರಿಯಂ ಇದೆ, ಅಲ್ಲಿ ಬರ್ತಿರ್ತಾರೆ. ಅಲ್ಲಿ ತುಂಬ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆಫ್ಲೈನ್ ಆನ್ಲೈನ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಬಿಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ಲೋಕಲ್. ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಅದು ಕೂಡ ಉದ್ದೇಶದಲ್ಲಿದೆ. ಅದು ನಮಗೆ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರೆ ಅಂತ ಆ್ಯಕ್ಚುಲಿ ಐಡಿಯಾ ಇಲ್ಲಿರೋದ್ರಿಂದ ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಸಾಧ್ಯವಾದ ನಾವು ಟ್ರಾನ್ಸ್ಪೋರ್ಟೇಷನ್ ಕೂಡ ಕೊಡ್ತೀವಿ. ಮೊದಲನೇ ದಿನ 6 ಗಂಟೆವರೆಗೂ ಹೋಗ್ತಾ ಇದ್ದೀವಿ ಪ್ರೋಗ್ರಾಮ್. ಸೊ ರಿಟರ್ನ್ ಕೂಡ ನಾವು ಮಕ್ಕಳಿಗೆ ಸೇಫ್ಟಿ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡೋ ಪ್ಲಾನ್ ಇದ್ದೀವಿ. ಸೊ ಅದನ್ನು ಮಸ್ಕಿ ಜೂನ್ 16ರಿಂದ 21ನೇ 5 ದಿನಗಳ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗಾಭ್ಯಾಸ ಕಾರ್ಯಕ್ರಮ ಮಸ್ಕಿ ಬ್ರಹ್ಮಾರಂಭ ಕಲ್ಯಾಣ ಮಂಟಪದಲ್ಲಿ ಜೂನ್ 16ರಿಂದ 21ರ 5 ದಿನದವರೆಗೆ ಕಾರ್ಯಕ್ರಮ ನಡೆಯುವುದು. ಸಾನ್ನಿಧ್ಯವನ್ನು ಮಸ್ಕಿ ಗಜ್ಜಿನ ಹಿರೇಮಠದ ಶ್ರೀ ಶಟ್ಟಸ್ಥಳ ಬ್ರಹ್ಮ ವರರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಸ್ಕಿ ಈಶ್ವರಿ ಬ್ರಹ್ಮಕುಮಾರಿ ಅಕ್ಕರವರು ಹಾಗೂ ಲಿಂಗಸಗೂರು ಯೋಗ ಗುರೂಜಿ ಬಸಲಿಂಗಯ್ಯ ಹಿರೇಮಠ ಹಾಗೂ ಸುಕಮಾಯಪ್ಪ ನಾಯಕ್, ಚಂದ್ರುಕಲಾ ದೇಶಮುಖ್, ಶಿವರಾಜ್ ಎಂಬಲದ, ಪ್ರಕಾಶ್ ಶೆಟ್, ಶರಣಬಸಪ್ಪ ಸೊಪ್ಪಿಮಠ, ಆದಯ್ಯ ಸ್ವಾಮಿ, ಅಮರೇಶ್ ಬ್ಯಾಳಿ, ಶ್ರೀಮತಿ ಲತಾ ಪ್ರಕಾಶ್ ಮಸ್ಕಿ ಹಾಗೂ ಯೋಗದಲ್ಲಿ ಮಹಿಳೆಯರು, ಪುರುಷರು, ಯುವಕರು ಯೋಗಾಭ್ಯಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಾಸನ ಮಾಡಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಮಸ್ಕಿ. ಅಂತಾರಾಷ್ಟ್ರೀಯಗೊಳಿಸುವ ನಿಟ್ಟಿನಲ್ಲಿ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಒಂದು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವುದರ ಮೂಲಕ ಇವತ್ತು ಇದಕ್ಕೆ ಒಂದು ಖ್ಯಾತಿಯನ್ನು ತಂದುಕೊಟ್ಟಿರುವುದು. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿ ಇರಬೇಕಾಗಿದ್ದರೆ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಇವತ್ತು ಸಮರ್ಥರಾಗಬೇಕಾಗುತ್ತೆ. ಇವತ್ತು ನಾವಂಥ ಯೋಗವನ್ನು ಮಾಡುವುದರ ಮೂಲಕ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬರ್ತಾ ಇಡೀ ಜಗತ್ತಿನಾದ್ಯಂತ ಇವತ್ತು ಯೋಗಕ್ಕೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇವತ್ತು ದೊರಕಿರುವಂಥದ್ದು ಮತ್ತು ನಮ್ಮ ಭಾರತೀಯ ಪುರಾತನವಾಗಿರುವಂಥ ಈ ಒಂದು ಯೋಗ ಕಲೆಯನ್ನು ಇವತ್ತು ಅಂತಾರಾಷ್ಟ್ರೀಯಗೊಳಿಸುವುದರ ಮೂಲಕ ಇವತ್ತು ನಮ್ಮ ಭಾರತದಿಂದ ಅನೇಕ ಯೋಗ ಗುರುಗಳು ಇವತ್ತು ದೇಶ ವಿದೇಶಗಳಲ್ಲಿ ಒಂದು ಖ್ಯಾತಿಯನ್ನು ಪಡೆದಿರುವಂಥದ್ದು. ಇವತ್ತು ಹೀಗಾಗಿ ಇವತ್ತು ಈ ಒಂದು 6 ದಿನಗಳ ಶಿಬಿರವನ್ನು ಯಶಸ್ವಿಗೊಳಿಸುವಲ್ಲಿ ಮತ್ತು ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲ ಏನು ಸಂಘ ಸಂಸ್ಥೆಗಳು
ಆಯೋಜಿಸಿರುವಂಥ ಈ ಯೋಗ ಶಿಬಿರ ಯಶಸ್ವಿಯಾಗಲಿ ಅಂತ ಹಾರೈಸಿ ಶಿಕ್ಷಕರ ನೇಮಕಕ್ಕೆ ಒತ್ತಾಯಿಸಿ ಪೋಷಕರ ಪ್ರತಿಭಟನೆ. ಸ್ಥಳದಲ್ಲೇ 2 ಶಿಕ್ಷಕರ ನೇಮಕ, ಪ್ರತಿಭಟನೆ ವಾಪಸ್. ನಮ್ಮ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಒತ್ತಾಯಿಸಿ ನಗರದ PWD ಕಾಲೋನಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಲೆಯ ಎದುರು ಪ್ರತಿಭಟನೆ ನಡೆಸಿದರು. ಶಾಲೆಯಲ್ಲಿ ಕಾಯಂ ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸಬೇಕು. ಆದರೆ ಶಿಕ್ಷಣ ಇಲಾಖೆ ಶಿಕ್ಷಕರನ್ನು ನೇಮಕ ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ನೇಮಕ ಮಾಡುತ್ತಿಲ್ಲ. ಇದರಿಂದ ಶಾಲೆಯಲ್ಲಿ ಕಾಯಂ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, 1-2 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ ಒಬ್ಬರು ಗೈರಾದರೆ LKG ತರಗತಿಯಿಂದ 7ವರೆಗೆ ಒಟ್ಟು 320 ಮಕ್ಕಳು ಇದ್ದಾರೆ. ಮಕ್ಕಳ ಪಠ್ಯ ಪ್ರವಚನಕ್ಕೆ ತೊಂದರೆಯಾಗುತ್ತಿದೆ. ಕಾಯಂ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಪೋಷಕರು ಆಗ್ರಹಿಸಿದರು. ಶಾಲೆಯಲ್ಲಿ ಮಕ್ಕಳ ವ್ಯಾಸಂಗಕ್ಕೆ ಸಾಕಷ್ಟು ತೊಂದರೆಯಾಗಿದೆ. ಇದರಿಂದ ಮಕ್ಕಳಿಗೆ ಅನ್ಯಾಯವಾಗಿದೆ. ಇಲಾಖೆಯ ಅಧಿಕಾರಿಗಳು ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದರು. ಇದಕ್ಕೆ DDPI ಕಚೇರಿಯ ಶಿಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಪ್ರತಿಕ್ರಿಯಿಸಿ, ಕೂಡಲೇ 2 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು. DDPI ಅವರೊಂದಿಗೆ ಚರ್ಚಿಸಿ ಶಿಕ್ಷಕರ ಕೊರತೆಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದ ಮೇಲೆ ಪೋಷಕರ ಪ್ರತಿಭಟನೆ ಕೈಬಿಟ್ಟು ಶಾಲೆಗೆ ಮಕ್ಕಳನ್ನು ಕಳುಹಿಸಿದರು. ವಿಷಯ ತಿಳಿದು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ರಾಜೀವ್ ಭೇಟಿ ನೀಡಿದ್ರು. ಪ್ರತಿಭಟನೆಯಲ್ಲಿ NSUI ಮೋಹನ್ ನಾಗು, ಉಪಾಧ್ಯಕ್ಷ ಮುತ್ತುರಾಮು, ಯುವ ಕಾಂಗ್ರೆಸ್ ಸೋಮೇಶ್ ನಾಯಕ, SDMC ಸದಸ್ಯ BB ಕುತೇಜ, ಪೋಷಕರಾದ ಪ್ರವೀಣ್, ಮನು, ತ್ಯಾಗರಾಜ, ಕಲೀಂಹುಲ್ಲಾ, ಮಹೇಶ್, ಮಾದೇಶ್, ಜ್ಯೋತಿ ಹಾಗೂ ಮಕ್ಕಳು ಭಾಗವಹಿಸಿದ್ರು. ವರದಿ ಹೊಮ್ಮನ್ ನಂಜುಂಡ ನಾಯಕ, ಚಾಮರಾಜನಗರ. ಟೀಚರ್ಸ್ಗಳು ಒಬ್ರು ಇಲ್ವಂತೆ, 2 ಟೀಚರ್ಸ್ಗಳಿರೋದು. ಮಕ್ಕಳೆಲ್ಲ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಬಂದವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ಏನು ಹೇಳ್ತಿದೆ ಅಂತ ಗೊತ್ತಿಲ್ಲ ನಮ್ಗೆ. ಬರೀ ಮಕ್ಕಳು ಯಾವಾಗ ಹೊಡ್ಕೋತಾರೆ ಬರ್ತಾ ಇರ್ತಾರೆ. ಪಾಠ ಪ್ರವಚನ ಹೆಂಗಿದೆ? ಪಾಠ ಪ್ರವಚನ ಮಕ್ಕಳಿಗೆ ಏನಿಲ್ಲ ಸರ್, ಬರ್ತಾ ಹೋಗ್ತಾವೆ ಅಷ್ಟೇನೆ. ಬ್ಯಾಗ್ ಎತ್ಕೊಂಡು ಬರ್ತಾರೆ, ಬ್ಯಾಗ್ ಎತ್ಕೊಂಡು ಬಿಡ್ತಾರೆ. ಇನ್ನೇನಿಲ್ಲ. ಈಗ ಏನಾಗಬೇಕು, ಏನು ಬರ್ಬೇಕು ನಿಮಗೆ? ಸರ್ ಟೀಚರ್ಸ್ಗಳು ಬೇಕು. ಹಾಂ, ಮಕ್ಕಳಿಗೆ ಟೀಚರ್ಸ್ಗಳು ಬೇಕು. ಟೀಚರ್ಸ್ ಅಲ್ಲ ಸರ್, ಮಕ್ಕಳಿಗೆ ಒಬ್ಬರ ಕೈ. ಈಗ ನಾವೇ ಇಷ್ಟು ಜನ ಇದ್ದು ಎಲ್ಲ ಮಕ್ಕಳಿಗೆ ಹೌದು. ನಾವು ಮನೇಲಿ 1-2 ಮಕ್ಳು ಇಟ್ಕೊಂಡೆ ತಡ್ಕೊಳಕ್ಕಾಗಲ್ಲ. ಇಲ್ಲಿ 300 ಮಕ್ಳು ಇಟ್ಕೊಂಡು ಯಾರು ತಡ್ಕೊಳಕ್ಕಾಗಲ್ಲ. ಆದ್ರೆ ಹೆಚ್ಚೆ ಮೇಡಮ್ ಒಬ್ಬರು ನಿಂತ್ಕೊಂಡು ಪಾಪ 3-4 ದಿವಸದಿಂದ ನಾನು ಇಲ್ಲಿ ದಿವಸ ಬರ್ತೀನಿ ಸರ್. 3 ದಿವಸದಿಂದ ಹೆಚ್ಚೆ ಮೇಡಮೇ ಪಾಠ ಮಾಡ್ತಾ ಇದ್ದಾರೆ. ಪಾಪ ಅಷ್ಟು ಮಕ್ಕಳು ತಡಿತಾರೆ. ಆದ್ರೂ ಮಕ್ಕಳು ಫುಲ್ ಚಲುವಲ್ಲಿ ಆಗಲ್ಲ. ಅದಕ್ಕೆ ನಮಗೆ ಟೀಚರ್ಸ್ ಬೇಕೇ ಬೇಕು. ಸರಿ ಮೇಡಮ್. ಸರಿ ಮೇಡಮ್. ಟೀಚರ್ಸ್ ಆಗಿಲ್ಲ ಅಂತಂದ್ರೆ ಇರೋದೇ ಕಮ್ಮಿ. ಅದು ಎಕ್ಸಾಮ್ ನಲ್ಲಿ ಫಸ್ಟ್ ಬಂದಿದ್ದಾರೆ ಸರ್ ಈ ಸತಿ ಮಕ್ಕಳೆಲ್ಲ. ಸರಿ ಮೇಡಮ್. ಒಂದು ವೇಳೆ ಟೀಚರ್ ನೇಮಿಸಿದ್ರೆ ಏನು ಮಾಡ್ತೀರಾ? ಟೀಚರ್ ನೇಮಿಸಿದ್ರೆ ಮಾಡಿದ್ರೆ ಏನು ಮಾಡ್ತೀರಿ? ಮಾಡ್ತಾರೆ. ಮೌಖಿಕವಾಗಿ ಈಗ ನಾವು ಫೋನಲ್ಲಿ ಮಾಹಿತಿ ಇದರ ತೀವ್ರತೆಯನ್ನು ನಾನು ನಾಳೆ ಅವ್ರ ಚೇಂಬರಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿ ವಾಸ್ತವತೆಯನ್ನು ನಾವು ಮಾಡಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೆ ಈಗಾಗಲೇ ಅರಿವಾಗಿದೆ. ಹಾಗಾಗಿ ಅವರು ಹೇಳಿದ್ದಾರೆ ಸೋಮವಾರದೊಳಗೆ ಖಂಡಿತ ವ್ಯವಸ್ಥೆ ಮಾಡ್ತೀವಿ. ನೀವು ಅದನ್ನು ಹೇಳಿ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ದಾರೆ. ದಯಮಾಡಿ ವೇಟ್ ಮಾಡಿ ಮಕ್ಕಳಲ್ಲಿ ಕೂರ್ಸೋದು ಬೇಡ ಪೋಷಕರು. ಸ್ಥಳೀಯವಾಗಿ ಯಾವುದೋ ಬೇರೆ ಅನ್ಯಾಯ ಕಾರ್ಯದಲ್ಲಿ ಕೋರ್ಟ್ ಬೆಂಗಳೂರು ಹೈಕೋರ್ಟಲ್ಲಿ ಕೇಸು ಅಲ್ಲಿರೋದ್ರಿಂದ ಅವರು ಯಾವುದೇ ಬರೋದು. ಇವತ್ತು ನೀವು ಕೂಡ ನಾವು ಬರೋದಿಲ್ಲ. ಹಾಗಾಗಿ ದಯಮಾಡಿ ಅಲ್ಲಿಂದ ವಾಪಸ್ ತಗೊಳ್ಳಿ. ನಾಳೆ ನಿಮ್ಮಲ್ಲಿ ರೆಪ್ರೆಸೆಂಟೇಟಿವ್ 4 ಕಚೇರಿಗಾದರೂ ಬರ್ತೀನಿ. ನಾನು ಅಲ್ಲಿ
ಪ್ರಾರಂಭದಲ್ಲಿ ನಾವು ಮಾತಾಡಿ 9:30ಗೆಲ್ಲ ನಮ್ಮ ಅವರ ಆಫೀಸಲ್ಲಿ ಇರ್ತಾರೆ. 9:30ಗೆ 4 ಜನ ಬರ್ತಾರೆ. 9:30ಯಿಂದನೇ ಮಾತಾಡಿ ಏನಿಗೆ ಎಷ್ಟು ಜನ ಮಕ್ಕಳು ಮಾಡಿರೋದು 3 ಜನ 4 ಜನ ಇರೋ ಮಕ್ಕಳಿಗೆ ಒಂದು ತಿಂಗಳಿಂದ ಅಲಾಟ್ ಮಾಡಿದ್ದೀರಾ. ನಮ್ಮ ಬೇಡಿಕೆ ಇಷ್ಟೇ, ಇವತ್ತು ಇಲ್ಲ ಅಂದ್ರೆ ಮಕ್ಕಳು ಪೇರೆಂಟ್ಸ್ ಯೋಜನೆ ಮಾಡ್ತಾ ಇದ್ದೀವಿ. ಇವತ್ತಿಗೆ ಯೋಜನೆ ಮಾಡ್ತಾ ಇದ್ದೀವಿ. ನಾಳೆ ಬಿಒಜಲ್ ಹೊರಗಡೆಯಿಂದ ಕೊಟ್ಟಿದ್ದಾರೆ. ಅವ್ರು ಬಂದಮೇಲೆ ವರ್ಕೌಟ್ ಮಾಡಿ ಈ ಸಾಲಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಈ ಸಂಸ್ಥೆನ ದತ್ತು ತೆಗೆದುಕೊಳ್ಳುವಂಥ ಏನು ಡಾಕ್ಟರ್ ಬಸವ ರಾಜೇಂದ್ರ ಸರ್ ಇದ್ರು ಅದನ್ನು ಮಾತಾಡಿದೆ. ಅವ್ರ ಸಂಸ್ಥೆ ಡಿಟೇಲ್ ಕೊಡ್ತಿದ್ದೀವಿ. ಹಾಗಾಗಿ ಈ ಶಿಕ್ಷಣ ಕೊರತೆಯನ್ನು ಆದಷ್ಟು ತಕ್ಷಣದಲ್ಲಿ ನಾಳೆ ಇಪ್ಪತ್ತು ಮಾಡೋ ಕೆಲಸ ಕ್ರಮವನ್ನು ಮಾಡಿದ್ದೀವಿ. ಈ ಸಂಬಂಧ ಎಲ್ಲ ಪೋಷಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಒಪ್ಪಿಗೆ ಮೇಲೆ ಸಾಲಿಗೆ ಪ್ರಾರಂಭ ಮಾಡಿ ಸಮಸ್ಯೆ ಮಲ್ಲಿಕಾರ್ಜುನ ಅಂತ ಶಿಕ್ಷಣದ ಶಿಕ್ಷಣ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಮಾತಾಡೋದವರು ಇವಾಗ ನೀವು ಹೇಳಿದ್ರೆ ಇಬ್ಬರು ಟೀಚರ್ ಬರ್ತೀವಿ ಇವಾಗ ಅಂತ ಇವತ್ತು ನೋಡ್ತೀವಿ. ಇಬ್ಬರು ಟೀಚರ್ ಬಂದರೆ ಓಕೆ ಆಯ್ತಾ. ಮೊದಲನೇ ದಯಮಾಡಿ ನಿಮ್ಗೆ ಗೌರವ ಕೊಟ್ಟು ಇವತ್ತು ಇದು ಮಾಡ್ತೀವಿ. ಇವಾಗ ನಾಳೆ ಏನಾದ್ರು ನೀವು ಇದು ಮಾಡಬೇಕು. ನಾಳೆ ಒಳಗೆ ಕೆಲಸ ಮಾಡಬೇಕು. ಇವಾಗ ಡಾಕ್ಟ್ರು ಒಂದು ಫೋನ್ ಸಿರಗುಪ್ಪ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾವತಿಯ ಆರ್ಯ ವೈಶ್ಯ ಸಮಾಜದ ಬಾಂಧವರಿಂದ ವಿಜಯನಗರ ವಾಣಿ ಸಂಪಾದಕರಾದ ರಮೇಶ್ ಉಪ್ಪಾರ ಅವರನ್ನು ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಸಂಪಾದಕರು ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯವಾಗಿದೆ. ಮಂತ್ರಾಲಯದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವ ಸಮಾಜ ಬಾಂಧವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಹೇಳಿದರು. ಮತ್ತು ಕೊತ್ತಲಚಿಂತ ಗ್ರಾಮದಲ್ಲಿ ಆರ್ಯ ವೈಶ್ಯ ಸಮಾಜದ ಹಿರೇಜಂತಕಲ್ ವಿರೂಪಾಪುರದಿಂದ 4ನೇ ವರ್ಷದ ಪಾದಯಾತ್ರೆಗೆ ಆಗಮಿಸಿದ ಯಾತ್ರಿಗಳಿಗೆ ಕೊತ್ತಲಚಿಂತಿ ಮಾಲಯ್ಯ ಶ್ರೇಷ್ಠಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದಂಥ ಎಲ್ಲ ಯಾತ್ರಿಗಳಿಗೆ ಮಹಾಪ್ರಸಾದವನ್ನು ನೆರವೇರಿಸಿದರು. ಅವರು ಮಾತನಾಡಿ, ಹಸಿದು ಬಂದ ಮಾನವನಿಗೆ ಅನ್ನ ಕೊಡುವುದು ಮನುಷ್ಯನ ಧರ್ಮ. ಅದರಂತೆ ನಾವು ನಮ್ಮ ಕುಟುಂಬ ಸಮೇತ ಅನ್ನ ಪರಬ್ರಹ್ಮ ಎನ್ನುವಂತೆ ಮಹಾಪ್ರಸಾದವನ್ನು ಮಾಡಿಸುವುದು ನಮ್ಮ ಕರ್ತವ್ಯ. ಗಂಗಾವತಿಯಿಂದ ಆಗಮಿಸಿದ ಆರ್ಯ ವೈಶ್ಯ ಸಮಾಜದ ಹಿರೇಜಂತಕಲ್ ವಿರೂಪಾಪುರದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಅವರ ಮಾರ್ಗದರ್ಶನದಂತೆ ಪ್ರತಿ ವರ್ಷ ಪಾದಯಾತ್ರಿಗಳು ಗಣನೀಯವಾಗಿ ಹೆಚ್ಚುತ್ತಿದ್ದು, ಅವರೆಲ್ಲರನ್ನೂ ಕರೆದುಕೊಂಡು ಮಂತ್ರಾಲಯಕ್ಕೆ ತಲುಪಿಸುವುದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಅದರಲ್ಲಿ ನಮ್ಮ ಕುಟುಂಬದ ಒಂದು ಅಳಿಲು ಸೇವೆ. ಈ ಸೇವೆಗೆ ಶ್ರೀ ಗುರುರಾಯರ ಕೃಪೆ ಎಲ್ಲರ ಮೇಲೆ ಆ ಭಗವಂತ ಕರುಣಿಸಲಿ ಎಂದು ಹೇಳಿದರು. ವರದಿ ಶರಣಪ್ಪ, ಗಂಗಾವತಿ. ಕೊತ್ತಲಚಿಂತಿ ಗ್ರಾಮದಲ್ಲಿ ಇಂದು 4ನೇ ವರ್ಷದ ಪಾದಯಾತ್ರೆ ಅಂಗವಾಗಿ ಹಿರೇಜಂತಕಲ್ ಗ್ರಾಮದ ಎಲ್ಲ ಭಕ್ತಾದಿಗಳು ಇಲ್ಲಿ ಕೊತ್ತಲಚಿಂತಿ ಮಠಕ್ಕೆ ಆಗಮಿಸಿ ಇಲ್ಲಿ ತಾತನವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಮೂಲಕ ಹೋಗುತ್ತಾರೆ. ಅವರಿಗೆ ಹೆಚ್ಚಿನ ಶಕ್ತಿ ಬುದ್ಧಿ ಕೊಟ್ಟು ದಾರಿಯಲ್ಲಿ ಏನು ಕಿರಿಕಿರಿ ಆಗಲಾರ್ದಂಗೆ ರಾಯರ ದರ್ಶನ ಆಗಲೆಂದು ಕೋರುತ್ತೇನೆ. ರಾಯರು ಹೆಚ್ಚಿನ ಶಕ್ತಿ ಭಕ್ತಾದಿಗಳಿಗೆ ಕೊಟ್ಟು ಇನ್ನೂ ಜನ ಹೆಚ್ಚಿಗೆ ಬರಲಿ ಎಂದು ಬೇಡಿಕೊಳ್ಳುತ್ತೇನೆ. ಶ್ರೀನಿವಾಸ, ಈ ದೇವಸ್ಥಾನದ ಇಂದಿನ ಅಧ್ಯಕ್ಷರಾದಂಥ ಶ್ರೀ ನಾರಾಯಣಪ್ಪ ಶ್ರೇಷ್ಠಿಯವರು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮವಹಿಸಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ದಾರೆ. ಮತ್ತು ಗಂಗಾವತಿಯಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ಪುತ್ರರಾದಂಥ ಮೇಲಯ್ಯ ಶ್ರೇಷ್ಠಿ
ಮತ್ತು ಪದ್ಮಪ್ರಕಾಶ್ ಅವರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ, ಆ ಸನ್ಮಾರ್ಗದಲ್ಲಿ ಈ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ, ದೇವಸ್ಥಾನವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸುತ್ತಾ ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸೇವೆಯನ್ನು ಆ ಗುರುರಾಯರು ಅವರಿಗೂ ಮತ್ತು ಅವರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಸುಖ ಶಾಂತಿ ನೆಮ್ಮದಿಗಳನ್ನು ನೀಡಲಿ. ಇದೇ ರೀತಿಯಾದ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಮತ್ತು ಚೈತನ್ಯವನ್ನು ಆ ಗುರುರಾಯರು ಅವ್ರಿಗೆ ಕರುಣಿಸಲಿ ಅಂತೇಳಿ ಎಲ್ಲ ಪಾದಯಾತ್ರಾರ್ಥಿಗಳ ಪರವಾಗಿ ನಾವೆಲ್ಲ ಪ್ರಾರ್ಥಿಸ್ತೇವೆ. ಹರೇ ಶ್ರೀನಿವಾಸ. ದೂತರಲ್ಲಿ ಅವರ ಪಾದಕ್ಕೆ ನಮಿಸಿ, ಇಲ್ಲಿನ ಅಧ್ಯಕ್ಷರಾದ ಆರ್ ಮೇಲೇಶ್ ಶೆಟ್ಟಿ ಕೊತ್ನಾಳ್ ನಮಗೆ ಬಹಳ ಆತ್ಮೀಯರು, ನಮಗೆ ಬಂಧುಗಳು. ಅವರು ಪ್ರತಿ ವರ್ಷ ಇಲ್ಲಿ ಪಾದಯಾತ್ರೆಗೆ ಬಂದವರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಅವರು ಮತ್ತು ಪ್ರಕಾಶ್ ಅವರು ಅಣ್ಣ ತಮ್ಮ ಜೊತೆಯಲ್ಲಿ ಬಂದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಅವರ ಕೈಲಾದದಿಂದ ಹೆಚ್ಚಿನ ಒಂದು ಸೇವೆಯನ್ನು ತೆಗೆದುಕೊಂಡು ಎಲ್ಲರಿಗೂ ತೃಪ್ತಿಪಡಿಸಿ ಅವ್ರನ್ನ ಮುಂದಕ್ಕೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಅವ್ರು ಶಕ್ತಿ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಯಾವುದೇ ಒಂದು ಅನ್ನದಾನ ಅಂದರೆ ಯಾರ ಕೈಲಿ ಮಾಡಲಾರ್ದಂಥ ಒಂದು ಶ್ರೇಷ್ಠ ದಾನ ಅದು. ಅವರು ಇವತ್ತಿಗಲ್ಲ, ಮೊದಲಿದ್ದ ಅವ್ರ ತಂದೆ ಕಾಲದಿಂದನೂ ಮಾಡ್ತಾ ಬಂದಿದ್ದಾರೆ. ಮುಂದೆನೂ ಇದೇ ರೀತಿ ಅನ್ನದಾನ ಮಾಡ್ಕೊಂತ ಈ ಒಂದು ವ್ಯವಸ್ಥೆನ ಇಲ್ಲಿ ಈ ಮಠದಲ್ಲಿ ಪ್ರತಿ ಸಲ ಬಂದಾಗ ಇವರು ವ್ಯವಸ್ಥೆ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಎನ್ ಭಾಸ್ಕರ್ ಹುಟ್ಟುಹಬ್ಬ ಆಚರಣೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಹಾಗೂ ಪತ್ರಕರ್ತರಿಗೆ ಜರ್ಕಿನ್ ವಿತರಣೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು, ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂಯೋಜಕರಾದ ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬವನ್ನು ಎನ್ ಭಾಸ್ಕರ್ ಸ್ನೇಹ ಬಳಗದ ಸದಸ್ಯರು ಅರ್ಥಪೂರ್ಣವಾಗಿ ಆಚರಿಸಿದರು. ಅಶೋಕಪುರಂ ಎನ್ಟಿಎಂ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ 300ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಸ್ವೆಟರ್ ಮತ್ತು ಮೈಸೂರಿನ ಪತ್ರಕರ್ತರಿಗೆ ಜರ್ಕಿನ್ ವಿತರಿಸಲಾಯಿತು. ಎನ್ ಭಾಸ್ಕರ್ ಅವರ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ವಕೀಲರು, ರಾಜಕೀಯ ನಾಯಕರು ಬೃಹತ್ ಹಾರ ಹಾಕಿ ಅಭಿನಂದಿಸಿದರು. ನಂತರ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಎನ್ ಭಾಸ್ಕರ್ ಮಾತನಾಡಿ, ನಾನು ಓದಿದ್ದ ಶಾಲಾ ಮಕ್ಕಳೊಂದಿಗೆ ಹುಟ್ಟುಹಬ್ಬದ ಆಚರಿಸಿಕೊಂಡಿದ್ದು ಸಂತಸ ತಂದಿದೆ. ವಕೀಲರು, ಹಿತೈಷಿಗಳು, ಸ್ನೇಹಿತರ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳ ಪಾಲ್ಗೊಂಡು ಶುಭ ಹಾರೈಸಿತ್ತು. ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್, ನಗರ ಅಧ್ಯಕ್ಷ ಮೂರ್ತಿ, ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್, ಶಿವರಾಮ, ಮಡಿಗೇರೆ ಗೋಪಾಲ್, ವಕೀಲರ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್, ಗಂಗಾಧರ್, ಪುಟ್ಟರಸ, ಮಂಜುಳಾ, ಮುರಳಿ, ಕುಮಾರಸ್ವಾಮಿ, ತಿಮ್ಮಯ್ಯ ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಮೈಸೂರು ಜಿಲ್ಲೆ. ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಸಂಯೋಜಕರು ಹಾಗೂ ಅಶೋಕ್ಪುರಂನ ದಲಿತ ಮುಖಂಡರು ಆದಂತ ಶ್ರೀಯುತ ಎನ್ ಭಾಸ್ಕರ್ ಅವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ದುಡಿದವರಿಗೆ ನಾವೇನಾದರೂ ಒಂದು ಉತ್ತಮವಾದ ಕಾರ್ಯನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ NTM ಶಾಲೆನ ಆರಿಸ್ಕೊಂಡ್ವಿ. ಕಾರಣ ಇಷ್ಟೇ, ನನ್ನ ಹಿರಿಯರು, ನನ್ನ ರಾಜಕೀಯ ಗುರುಗಳಾದಂತ ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರು ಈ ಶಾಲೆನ ಆರಿಸ್ಕೊಂಡು ಈ ಶಾಲೆಯ ಮಕ್ಕಳುಗಳಿಗೋಸ್ಕರ ಹಲವಾರು ರೀತಿಯ ಕಾರ್ಯಗಳನ್ನ ಮಾಡ್ತಿದ್ರು. ಅದು ಅವರ ನಂತರ ದಿನಗಳಲ್ಲಿ ಮುಕ್ತಾಯಗೊಳ್ಳಬಾರದು ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮನಸ್ಸಿನಿಂದ ಭಾಸ್ಕರ್ ರವರ ಹುಟ್ಟುಹಬ್ಬವನ್ನ ಈ ದಿನ ಈ NTM ಶಾಲೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಅಶೋಕ್ಪುರಂನ ಬಂಧುಗಳು ಪ್ರತಿಯೊಬ್ಬರು ಕೂಡ ಈ ಶಾಲೆಯ ಮಕ್ಕಳು ನೆರವಾಗಬೇಕು ಮತ್ತು ಈ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಲಿಕ್ಕೆ ಮತ್ತು ಇಲ್ಲಿ ಓದಂತ ಮಕ್ಕಳುಗಳು ದೇಶದ ವಿವಿಧ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈ ಭಾರತದ ಸತ್ಪ್ರಜೆಗಳಾಗಲಿಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ. ಸಮಿತಿ ರಾಜ್ಯಾಧ್ಯಕ್ಷರಾದಂತ ಹಾಗೂ ನಮ್ಮ ಸಮಾಜದ ಮುಖಂಡರು, ಸಮಾಜ ಸೇವಕರು ಆದಂತ ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂತಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ಒಂದು ನಮ್ಮಿಂದ ಒಂದು ಉತ್ತೇಜನ ಆಗ್ಬೇಕು, ನಮ್ಮ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶ್ರೀನಿವಾಸ್ ಸಾಹೇಬ್ ಇದ್ದಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ಒಂದು ಉನ್ನತೀಕರಣಕ್ಕೆ
ಹೋಗುವ ಮಟ್ಟಕ್ಕೆ ಅವರು ಕೊಂಡೊಯ್ದಿದ್ರು. ಅವರ ನೆನಪಿಗಾಗಿ ಇವತ್ತು ಈ ಶಾಲೆನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಮಕ್ಕಳಿಗೆ ಊಟ ಮಾಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಕುಳಿತು ಅವರ ಕಷ್ಟ ಸುಖಗಳನ್ನ ಸರ್ಕಾರಕ್ಕೆ ಇಲ್ಲಿ ಈ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಈ ಶಾಲೆಗೆ ನಮ್ಮ ಪ್ರಸಾದ್ ಸಾಹೇಬರು ಏನು ಅನುಕೂಲ ಮಾಡಿಕೊಡ್ತಿದ್ರು ಅಂತ ಅನುಕೂಲಗಳನ್ನ ನಾವು ಮಾಡ್ಕೊಳ್ಬೇಕು. ಅಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕು, ಅವ್ರ ಜೊತೆ ನಾವು ಬೆರೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಭಾಸ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ. ಮತ್ತೆ ಈ ಕಾರ್ಯಕ್ರಮದಿಂದ ಎಲ್ಲಾ ಮಕ್ಕಳು ಕೂಡ ಸಂತೋಷವಾಗಿ ಕಾಲ ಕಳೆದಿದ್ದಾರೆ. ಆ ಸಂತೋಷ ನಮ್ಮ ಭಾಸ್ಕರ್ ಅವರನ್ನ ಇನ್ನೂ ಕೂಡ ಉನ್ನತೀಕರಣಕ್ಕೆ ಕೊಂಡೊಯ್ಯುತ್ತೆ ಅಂತ ನಾನು ಈ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ. ತಿಮ್ಮಯ್ಯ ವಕೀಲರು ಏನು ಇವತ್ತು ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬದ ಆಚರಣೆಗೆ ಸಂಬಂಧಪಟ್ಟಂಗೆ ಈ ದಿನ ನಾವು ಈ ಸರ್ಕಾರಿ ಶಾಲೆ ಅಶೋಕ್ಪುರಂನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಪತ್ರಕರ್ತರಿಗೂ ಸಹ ಜರ್ಕಿನನ್ನ ವಿತರಣೆ ಮಾಡಿ, ಯಾಕೆಂತಂದ್ರೆ ಅವರು ಎಲ್ಲ ಮಳೆ ಬಿಸಿಲು ಅನ್ನೋದು ಕಾಣದೇನೆ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ನೆರವು ಆಗ್ಲಿ ಅಂತ ಒಂದು ಸಾಮಾಜಿಕ ಕಾರ್ಯ ಮಾಡ್ಬೇಕು ಅಂತ ಹೇಳಿ ನಮ್ಮ ಭಾಸ್ಕರ್ ಅವರ ಸ್ನೇಹ ಬಳಗದ ವತಿಯಿಂದ ನಾನು, ಕಾಂತರಾಜು, ತಿಮ್ಮಯ್ಯವರು, ಪುಟ್ಟರ್ಸ್ ಅವರು, ಪ್ರೇಮ್ ಮತ್ತೆ ಹಲವಾರು ಇನ್ನು ಸ್ನೇಹಿತರುಗಳೆಲ್ಲ ಒಡಗೂಡಿ ಇವತ್ತು ಈ ಒಂದು ಕಾರ್ಯನ ಮಾಡಿದ್ವಿ. ಇವತ್ತು ಮಕ್ಕಳಿಗೆ ಆ ಸ್ವೆಟರ್ ನೀಡೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲೇ ಸರ್ಕಾರಿ ಶಾಲೆಗಳು ಇರಲಿ ಅವ್ರನ್ನ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಸ್ನೇಹಿತರ ಹುಟ್ಟುಹಬ್ಬಗಳಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಈ ಕಾರ್ಯನ ಸ್ಟಾರ್ಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳಲ್ಲೂ ಸಹ ನಮ್ಮ ಕೈಲಾದಂತಹ ಕಾರ್ಯವನ್ನು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಂದು ನಗರದ ಅಶೋಕ್ಪುರಂ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ 53ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟುಹಬ್ಬಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷವಾಗಿದೆ. ಈ ಶಾಲೆ ನಾನು ಹುಟ್ಟಿ ಬೆಳೆದು ಓದಂತ ಶಾಲೆ ಇದೆ. ನನಗೆ ನೀವು ಪ್ರಸಾದರನ್ನವ್ರ ನೆನಪು ನನಗೆ ಕಾಡ್ತೀನಿ. ಪ್ರಸಾದರ ಸತ್ತ ಮೇಲೆ ಈ ಶಾಲೆಗೆ ಯಾರೊಂದು ಅನುಭವ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳು ಒಂದು ಸ್ವೆಟರ್ ಕೊಡಿ, ಯೂನಿಫಾರ್ಮ್ ಬೇಡ ಅಂತಂದು. ಹಾಗೂ ನನ್ನ ಪತ್ರಕರ್ತ ಮಾಧ್ಯಮದವರು ಚಳಿ ಗಾಳಿ ಮಳೆ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಕೂಡ ನ್ಯೂಸ್ ಮಾಡಕ್ ಹೋಗ್ತಾರೆ. ಅವ್ರ ಕಷ್ಟ ನಮಗ್ ಬಿಟ್ಟು ಆ ನಿಟ್ಟಿನಲ್ಲಿ ಅವ್ರಿಗೆ ನಾನು ಸಣ್ಣದೊಂದು ಸೇವೆ ಮಾಡ್ಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ. ನಂಗೆ ತುಂಬಾ ಸಂತೋಷ ಆಗಿದೆ. ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗಳು, ಬಂಧು ಬಳಗ, ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು, ನನ್ನ ಹಣೆ ತಮ್ಮರೆಲ್ಲ ಸೇರಿ ನಮ್ಗೆ ಹಾರೈಸಿದ್ರೆ ಇವತ್ತು ನನ್ನ ಹುಟ್ಟುಹಬ್ಬದಿಂದ ನಾನು ತುಂಬಾ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡ್ಕೊತಿದ್ದೀನಿ. ಮತ್ತೆ ನಂದೊಂದು ಸಂದೇಶ, ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ಈ ತರ ಒಂದು ಜನಪರವಾಗಿ ಕಾರ್ಯಕ್ರಮ ಮಾಡಿ, ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವು ನೀಡೋದೇ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಮೂಲಕ ಇಡೀ ದಿನ ಬೆಳಗ್ಗೆಯಿಂದ ನಾನು ಏನು ಕಾರ್ಯಕ್ರಮ ಮಾಡಿಲ್ಲ. ನನಗೆ ಲಿಂಗದಹಳ್ಳಿ ಹೋಬಳಿಯ 110 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಹಳ್ಳಿ ಹೋಬಳಿಯಲ್ಲಿ ಹೆಚ್ಚಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಾಗೂ ಕೂಲಿ ಕಾರ್ಮಿಕರೇ ವಾಸಿಸುತ್ತಿದ್ದು, ಈ ಭಾಗದ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದು 2025ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೋಬಳಿಯ 110ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 80%ಕ್ಕೂ ಅಧಿಕ ಅಂಕಗಳನ್ನು ಪಡೆದುಕೊಂಡು ಹೋಬಳಿಗೆ ಹೆಮ್ಮೆ ತರುವಂತಹ ಸಾಧನೆ ಮಾಡಿದ್ದು, ಈ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಮೂಲಕ ಶಾಲು ಹೊದಿಸಿ ಪುಷ್ಪ ಮಾಲೆಯೊಂದಿಗೆ ಸ್ಮರಣಿಕೆಗಳನ್ನು ನೀಡಿ ಪುರಸ್ಕರಿಸಲಾಗುತ್ತಿದೆ ಎಂದು ಸಮಾಜ ಸೇವಕರು, ಶಿಕ್ಷಣ ಪ್ರೇಮಿಗಳು ಆಗಿರುವ ಗುಳ್ಳದಮನೆ ಗೋಪಾಲಕೃಷ್ಣ ಹೇಳಿದರು. ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದ ಶಾಸಕ ಜಿಎಚ್ ಶ್ರೀನಿವಾಸ್, ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ಮಂದಿ ಸಮಾಜ ಸೇವಕರುಗಳಿದ್ದರೂ ಗುಳ್ಳದಮನೆ ಗೋಪಾಲಕೃಷ್ಣ ಅವರೆಲ್ಲರಿಗೂ ಮಾದರಿಯಾಗಿ ಶಿಕ್ಷಣ ಪ್ರೇಮಿಯಾಗಿದ್ದು, ಪ್ರತಿ ವರ್ಷವೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳನ್ನು ಒದಗಿಸುತ್ತಿರುವುದಲ್ಲದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಪ್ರೋತ್ಸಾಹ ನೀಡುತ್ತಿರುವುದು
ಶ್ಲಾಘನೀಯವಾದುದಾಗಿದ್ದು ತಾವು ಶಾಸಕರಾದ ನಂತರ ತರೀಕೆರೆ, ಬಾವಿಕೆರೆ, ಲಿಂಗದಹಳ್ಳಿ ಈ 3 ಪ್ರೌಢಶಾಲೆಗಳನ್ನು ಕೆಪಿಎಸ್ ಶಾಲೆಯನ್ನು ಆಯ್ಕೆ ಮಾಡಿದ್ದು, ಇದರಿಂದ ಬರುವ ಅನುದಾನದಲ್ಲಿ ಲಿಂಗದಹಳ್ಳಿ ಪ್ರೌಢಶಾಲೆಗೆ ಹೆಚ್ಚುವರಿ ಕೊಠಡಿ, ಹೆಚ್ಚುವರಿ ಶಿಕ್ಷಕರು ಸೇರಿದಂತೆ ಅನೇಕ ಸೌಲಭ್ಯಗಳು ಸಿಗಲಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀರೂರು ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ, ನಿವೃತ್ತ ಬಿಇಒ ರಾಜ್ಕುಮಾರ್, ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ರಚನಾ ಶ್ರೀನಿವಾಸ್, ಪ್ರೌಢಶಾಲಾ ಶಿಕ್ಷಕರಾದ ಬಿಸಿ ಚಂದ್ರಶೇಖರ್, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ತಮ್ಮಯ್ಯ, ನಾಗೇಶಪ್ಪ ಮುಂತಾದವರು ಮಾತನಾಡಿದರು. ವರದಿ ಪ್ರದೀಪ್ ಎಚ್ಚಿ, ತರೀಕೆರೆ. ಏನಿಲ್ಲ, ಮಕ್ಕಳು ಇವತ್ತು ಏನು 80% ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಾರೆ. ಅವರು ಮುಂದಿನ ಇವತ್ತು SSLC ತೆಗೆದಿದ್ದಾರೆ. ಮುಂದೆ PUC ನಲ್ಲೂ ಸಹ ಇದೇ ರೀತಿಯ ನನಗೆ ಅಭಿನಂದನೆಗಳು ಸಿಗ್ತದೆ. ನಾನು ಸಹ ಒಳ್ಳೆಯ ಮನುಷ್ಯನಾಗಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕವನ್ನು ಪಡೆದು ಒಳ್ಳೆಯ ವ್ಯಕ್ತಿತ್ವಗಳನ್ನು ಗಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇವತ್ತೇನು ಮಕ್ಕಳು ನೀವು ಭಾಗವಹಿಸಿದ್ದೀರಿ, ನೀವೆಲ್ಲರೂ ಸಹ ನನ್ನ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದೀರಿ. ಹಾಗೂ ಪೋಷಕ ವರ್ಗದವರು ಸಹ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಆಗಮಿಸಿದ್ದೀರಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಕೂಡ ನನ್ನ ಕರೆಗೆ ಹೋಗೊಟ್ಟು ಆಗಮಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಶಾಸಕರಲ್ಲಿ ಒಂದು ಸಣ್ಣ ಮನವಿಯನ್ನು ಇಡ್ತಾ ಇದ್ದೇನೆ. ಇಡೀ ನಮ್ಮ ಲಿಂಗದಹಳ್ಳಿ ಹೋಬಳಿಗೆ ರಚನಾ ಮೇಡಮ್ ಹೇಳಿದಂತೆ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಶಾಸಕರು ತಮ್ಮ ಈ 2025 ಒಳಗಾಗಿ ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲ ಪೋಷಕರು ಮತ್ತು ನಾನು 2 ನಿಮಿಷ ಮುಗಿಸ್ತಿದ್ದೀನಿ. ಇವತ್ತು ನಮ್ಮ ಗೋಪಾಲಕೃಷ್ಣ ಅವರು ಇದು 4ನೇ ವರ್ಷ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪುಸ್ತಕಗಳನ್ನು ಕೊಡ್ತಿದ್ದಾರೆ. ಎಲ್ಲ ಹಣ ಇರ್ತಕ್ಕಂಥವ್ರು ದುಡಿಮೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಸೇವೆ ಮಾಡಲ್ಲ. ಆದ್ರೂ ಕೂಡ ಗೋಪಾಲಕೃಷ್ಣ ಅವರು ನಿರಂತರ 4 ವರ್ಷಗಳಿಂದ ಪ್ರತಿಭಾನ್ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರನ್ನು ಗೌರವಿಸ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಶಾಲೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವೂ ಕೂಡ ಇದೊಂದು ಒಳ್ಳೆಯ ಕಾರ್ಯ. ಹೋದ ವರ್ಷ ಕರೆದಿದ್ದು ನಾನು ಬರ್ಲಿಕ್ಕೆ ಆಗಿರಲಿಲ್ಲ, ಅನಿವಾರ್ಯ ಕಾರ್ಯಗಳಿಂದ ಇರಲಿಲ್ಲ ಊರಲ್ಲಿ. ಈ ವರ್ಷ ನಾನು ಡೇಟ್ ತಗೊಂಡು ಬರಲೇಬೇಕು ಅಂತ ಹೇಳಿ ಒಂದು 25-30 ದಿನ ಡೇಟ್ ತಗೊಂಡಿದ್ದೆ. ಸೊ ಅದಂತೆ ನಾವು ಇವತ್ತು ಬಂದಿದ್ದೀವಿ. ತುಂಬಾ ಸಂತೋಷ ಆಗುತ್ತೆ. ಸುಮಾರು 80% ಮೇಲಿರ್ತಕ್ಕಂಥ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿದ್ದೀರಿ. ಜೊತೆಗೆ ಒಳ್ಳೆ ಮಾರ್ಕ್ಸ್ ಕೂಡ ತೆಗೆದುಕೊಂಡಿದ್ದೀನಿ. ರಿಸಲ್ಟ್ ಕೂಡ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಯಾವ ಶಾಸಕರು ಹೆಡ್ ಮಾಸ್ಟರ್ಗಳಿಗೆ 2 ಬಾರಿ ಮೀಟಿಂಗ್ ತಗೊಂಡಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಸಂಬಂಧ ರಾಜ್ಯ ಸರ್ಕಾರದ ವೈಫಲ್ಯತೆ ಖಂಡಿಸಿ ಹಾಗೂ ಸಿಎಂ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಮಳವಳ್ಳಿ ಬಿಜೆಪಿ ಕಾರ್ಯಕರ್ತರು ಮಳವಳ್ಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಅಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕಕುಮಾರ್ ಮಾತನಾಡಿ, ವಿಜಯೋತ್ಸವಕ್ಕೆ ಸೆಕ್ಯೂರಿಟಿ ನೀಡಲು ರಾಜ್ಯ ಸರ್ಕಾರ ವಿಫಲತೆ ಹೊಂದಿದ್ದು, ಕೂಡಲೇ ಸಿಎಂ, ಡಿಸಿಎಂ ಹಾಗೂ ಗೃಹ ಮಂತ್ರಿ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಬಿಜೆಪಿ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಬಿಜೆಪಿ ಅಧ್ಯಕ್ಷ ಕೃಷ್ಣ ಮಾತನಾಡಿ, 11 ಮಂದಿ ಬಲಿ ತೆಗೆದುಕೊಂಡ ರಾಜ್ಯ ಸರ್ಕಾರ ಕೊಲೆಗಡುಕು ಸರ್ಕಾರವಾಗಿದ್ದು, ಇದಕ್ಕೆ ಸಿಎಂ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಒತ್ತಾಯಿಸಿದರು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು ಮಾತನಾಡಿ, ಆರ್ಸಿಬಿ ವಿಜಯ ಮಲ್ಯ ಮಾಲೀಕರಾಗಿದ್ದ ಆತ ಸರ್ಕಾರಕ್ಕೆ ವಂಚನೆ ಮಾಡಿದ್ದು, ಈಗ ಆರ್ಸಿಬಿಯನ್ನು ಈಗ 17,000 ಕೋಟಿ ರು ಮಾರಿಕೊಂಡಿದ್ದಾರೆ. ಈ ದೇಶದ್ರೋಹಿಗೆ ದೇಶದಿಂದ ಗಡೀಪಾರು ಮಾಡಿದ್ರು, ರಾಜ್ಯ ಸರ್ಕಾರ ಮಣೆ ಹಾಕುತ್ತಿದ್ದಾರೆ ಆರೋಪಿಸಿದರು. ಈ ಪ್ರಕರಣಕ್ಕೆ ರಾಜ್ಯ ಸರ್ಕಾರದ ಸಿಎಂ, ಡಿಸಿಎಂ ಹಾಗೂ ಗೃಹ ಮಂತ್ರಿಗಳೇ ನೇರ ಹೊಣೆ, ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಮೋರ್ಚಾ ಕಾರ್ಯದರ್ಶಿ ಅಶೋಕಕುಮಾರ, ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು, ಆನಂದ ಕಗ್ಗಲೀಪುರ, ಕೆಸಿ ನಾಗೇಗೌಡ, ಜಗದೀಶ ಕುಂದೂರು, ಹೆಬ್ಬಣ್ಣಿ ಬಸವರಾಜು, ಮೋಹನ್, ಶಿವಪ್ರಸಾದ್, ಲಿಂಗರಾಜು ಸೇರಿದಂತೆ ಹಲವರು ಇದ್ದರು. ವರದಿ ಗಿರೀಶ್, ಮಂಡ್ಯ. ಏನು RCB ವಿಜಯೋತ್ಸವ ಸಂದರ್ಭದಲ್ಲಿ ಆ ಯುವಕರು ಮರಣ ಹೊಂದರು. ಅದರ ವಿರುದ್ಧವಾಗಿ ನಮ್ಮ ಮಂಡ್ಯ ಜಿಲ್ಲೆ ವತಿಯಿಂದ
ಮತ್ತು ನಮ್ಮ ಮಳವಳ್ಳಿ ತಾಲೂಕು BJP ಘಟಕದ ವತಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಪಾಂಡುಪುರದಲ್ಲಿ ಪ್ರತಿಭಟನೆ ಆಗಿದೆ, ಮದ್ದೂರಿನಲ್ಲಿ ಪ್ರತಿಭಟನೆ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕನವರ ನೇತೃತ್ವದಲ್ಲಿ ನಿರ್ವಾದಿ ನಾರಾಯಣಸ್ವಾಮಿಯವರು, ಅಶ್ವತ್ಥನಾರಾಯಣವರು ಅವರೆಲ್ಲರೂ ಇವತ್ತು ಭಾಗಿಯಾಗಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಏನು ಒತ್ತಾಯ ಮಾಡ್ತಿದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂತೇಳಿದರೆ ಅವರು ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ 105 ಪೊಲೀಸ್ ಅಧಿಕಾರಿಗಳನ್ನು ಅವರು ಅಮಾನತು ಮಾಡಿದ್ದಾರೆ. ಅವರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು. ಇವರ ತಪ್ಪುಗಳನ್ನ ಮುಚ್ಚಿಕೊಳ್ಳೋಕ್ಕಾಗಿ ಅವರು ಅಮಾನತು ಮಾಡಿ ಇವತ್ತು ನಾವು ಏನೂ ಮಾಡಿಲ್ಲ ಅಂತೇಳಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ನಮ್ಮ ಮಳವಳ್ಳಿ ಘಟಕದ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರ ಬಂತವಳಿಂದಲೂ ಕೂಡ ಪ್ರತಿದಿನ ಅವಘಡಗಳಾಗ್ತಾ ಇದೆ, ಪ್ರತಿದಿನ ಅಪಘಾತಗಳಾಗ್ತಾ ಇದೆ. ಹಾಗಾಗಿ ನಾವು ಏನು BJPಯ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ, ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಳವಳ್ಳಿ ಮಂಡಳದ ವತಿಯಿಂದ ಇವತ್ತು ಏನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಂಥ ಇಂದ್ರೇಶಣ್ಣವರ ನೇತೃತ್ವದಲ್ಲಿ ನಮ್ಮ ತಾಲೂಕಲ್ಲೂ ಸಹ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಗೆ ಭಾಗವಹಿಸುವಂಥ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ಸ್ವಾಗತ ಕೋರ್ತಾ, ಏನು ಈ ಸರ್ಕಾರ ಬಂದ ಕೂಡಲೇ ಏನು ಗ್ಯಾರಂಟಿ ಯೋಜನೆ ಮಾಡಿದ್ರು, ಗ್ಯಾರಂಟಿ ವಿಫಲ ಆದರೂ ಅದೇ ಥರ ಈಗ ಏನು ಈ ಸಂಭ್ರಮಾಚರಣೆ ಮಾಡೋಕ್ಕೋಸ್ಕರ ಕ್ರಿಕೆಟ್ RCB ವಿಜಯೋತ್ಸವ ಆಚರಣೆ ವಿಚಾರದಲ್ಲಿ ಎಲ್ಲ ಸೇರಿ ಇವತ್ತು ಏನು ಸಂಭ್ರಮಾಚರಣೆ ಮಾಡಬೇಕು ಅಂತ ವಿಧಾನಸೌಧ ಮುಂಭಾಗ ತರೇತುರಿಲಿ ಕಾರ್ಯಕ್ರಮ ಹಮ್ಮಿಕೊಂಡು ಏನು 11 ಜನ ಮೃತಪಟ್ಟಕ್ಕೆ ಕಾರಣ ಆಗಿದ್ದ ಈ ಸರ್ಕಾರ, ಕೊಲೆಗಡುಕ ಸರ್ಕಾರ, ಈ ಸರ್ಕಾರದ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರು ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಕೊಡೋ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟ ಮಾಡುತ್ತೆ, ಅವ್ರ ರಾಜೀನಾಮೆಯನ್ನು ಒತ್ತಾಯಿಸುತ್ತೆ ಅಂತ ಹೇಳ್ತಾ ಮಾತಾಡೋ ಮುಗಿಸಿಕೊಟ್ಟ ತಮ್ಮೆಲ್ಲರಿಗೂ ಒಂದು RCB ಫೈನಲ್ ಗೆದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದೆ ಅಂತೇಳಿ ಎಲ್ಲ ಅಭಿಮಾನಿಗಳು ಒಟ್ಟಿಗೆ ಸೇರಿ ವಿಜಯೋತ್ಸವವನ್ನು ಆಚರಿಸಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಸೇರ್ತಾರೆ, ಈ ವಿಜಯೋತ್ಸವ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡ್ತಾರೆ, ನಾವು ಯಾವ ರೀತಿ ಸೆಕ್ಯೂರಿಟಿ ಮಾಡಬೇಕು ಅನ್ನೋದರಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ. ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತದೆ ನಾವು ಯಾವುದೇ ಥರದ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ, RCBಗಾಗಲಿ ಬೇರೆ ಯಾವುದೇ ಇದಕ್ಕಾಗಲಿ ನಾವು ಅನುಮತಿ ಕೊಟ್ಟಿಲ್ಲ ವಿಜಯೋತ್ಸವ ಮಾಡಲಿಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತದೆ. ಸರ್ಕಾರ ಒಂದು ಕಡೆ ನಾನು ಹೆಸರು ಪಡಿಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ನಾನು ಹೆಸರು ಪಡಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು ವಿಧಾನಸೌಧದಲ್ಲೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಸ್ಟೇಡಿಯಂನಲ್ಲೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ. ವಿಧಾನಸೌಧದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮ, ಮಾನ್ಯ ರಾಜ್ಯಪಾಲರು ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಮಾಡಬೇಕು ಅಂತಲೂ ವಿಫಲ ಆಗಿದ್ದಾರೆ. ಕೇವಲ ವೇದಿಕೆಯಲ್ಲಿ 30 ಜನಕ್ಕೆ ಮಾತ್ರ ಅನುಮತಿ ಇದೆ. ಆದರೆ 300-400 ಜನ ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವರ ಸ್ನೇಹಿತರು ಸೆಲ್ಫಿಗೋಸ್ಕರ ಕರ್ಕೊಬಂದು ಅಲ್ಲೂ ಸಹ ಅಧ್ವಾನವನ್ನು ಇಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಒಳಗಾಗಿದ್ದಾರೆ. ಬೆಳಗ್ಗೆಯಿಂದ ಜನ ಕಾಯ್ತಾ ಇದ್ದಾರೆ, ಸ್ಟೇಡಿಯಂ ಒಳಗಡೆ ಬಿಟ್ಟಿಲ್ಲ, ಅವರ ಹೊರಗಡೆಯಿಂದ ಹೋಗ್ರಪ್ಪ ಅಂತ ಕಳಿಸಿಲ್ಲ. ಅಲ್ಲಿ ಎಲ್ಲರೂ ಬೆಳಗ್ಗೆಯಿಂದ ಸಂಜೆ ತನಕ ಒಟ್ಟಿಗೆ ಸೇರ್ಲಿಕ್ಕೆ ಅವಕಾಶ ಕೊಟ್ಟು 40,000-50,000 ಜನ, 1 ಲಕ್ಷ ಜನ ಸೇರಿದ ಮೇಲೆ ಅವ್ರಿಗೆ ಯಾವುದೇ ಥರದ ಸೂಚನೆ ಕೊಡ್ದೇ ಒಟ್ಟಿಗೆ ನುಗ್ಗುವಂಥ ಕೆಲಸ ಆಗಿದೆ. ಆ ಒಟ್ಟಿಗೆ ನುಗ್ಗುವಂಥ ಸಂದರ್ಭದಲ್ಲಿ ಕಾಲ್ತುಳಿತವಾಗಿ ಸುಮಾರು 106 ಜನ ಅಂಗವಿಕಲರಾಗಿದ್ದಾರೆ, 11 ಜನ ಪ್ರಾಣವನ್ನು ತೆತ್ತಿದ್ದಾರೆ. ಅವರಿಗೆ ಸರ್ಕಾರವೇ ನೇರ ಹೊಣೆ. ಅದಾದರೂ ಸಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದೇ ಸ್ಟೇಡಿಯಂಗೆ ಹೋಗಿ ಕಪ್ಪನ್ನು ಎತ್ತಿ ಹಿಡಿದು ಫೋಟೋವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಎಲ್ಲರ ಹೊಣೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ತೆಗೆದುಕೊಂಡು ಅವ್ರು ರಾಜೀನಾಮೆ ಕೊಡಬೇಕಂತೇಳಿ ಈ ಕೂಡಲೇ ಆಗ್ರಹ ಮಾಡ್ತೇವೆ. ಈ ರಾಜೀನಾಮೆ ಕೊಡಲಿಲ್ಲ ಅಂತ ಇನ್ನೂ ಉಗ್ರ ರೂಪದ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ. ರಸ್ತೆಯ ಎರಡೂ ಬದಿ ಇರುವ ಪಾದಾಚಾರಿ ರಸ್ತೆಯಲ್ಲಿರುವ ಡಬ್ಬ ಅಂಗಡಿಗಳನ್ನು ಬೆಳ್ಳಂಬೆಳಿಗ್ಗೆ JCB ಯಂತ್ರಗಳಿಂದ ತೆರವು ಕಾರ್ಯಾಚರಣೆ ನಡೆಯಿತು.
ನಗರದಲ್ಲಿ ದಿನೇ ದಿನೇ ಜನಸಂದಣಿ ಹೆಚ್ಚುತ್ತಿರುವುದರಿಂದ ಫುಟ್ಪಾತ್ ಮೇಲಿನ ಅಂಗಡಿಗಳು ಶಾಲಾ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ತೊಂದರೆ ಕೊಡುವ ಹಿನ್ನೆಲೆಯಲ್ಲಿ ನಗರದ ಪೌರಾಯುಕ್ತ ಜಗ್ಗಾರೆಡ್ಡಿ ನೇತೃತ್ವದ ತಂಡ ನೆಹರು ವೃತ್ತದ 4 ಕಡೆಯ ರಸ್ತೆಯ 2 ಬದಿಯಲ್ಲಿರುವ ಪಾದಚಾರಿ ರಸ್ತೆಗೆ ಹೊಂದಿಕೊಂಡಿರುವ ವಿವಿಧ ಗೂಡಂಗಡಿಗಳು ಪಾದಚಾರಿ ರಸ್ತೆಗಳನ್ನು ಆಕ್ರಮಿಸಿಕೊಂಡಿದ್ದರಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಕಿರಿಕಿರಿಯಾಗುತ್ತಿರುವುದನ್ನು ಸಾರ್ವಜನಿಕರು ಆರೋಪಿಸಿದ್ದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ 2 ಬದಿಯ ಪಾದಚಾರಿ ರಸ್ತೆಯಲ್ಲಿ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಈ ಬಗ್ಗೆ ಪೌರಾಯುಕ್ತ ಜಗ್ಗಾರೆಡ್ಡಿ ಮಾತನಾಡಿ, ಅಂಗಡಿಯ ಮಾಲೀಕರು ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ದಿನನಿತ್ಯದ ವ್ಯವಹಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ತಳ್ಳುವ ಗಾಡಿಯ ಮೂಲಕ ವ್ಯವಹರಿಸಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಫುಟ್ಪಾತ್ ಮೇಲೆ ಶೆಡ್ಡುಗಳನ್ನು ಹಾಕಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೆಲವು ಕಾರ್ಯ ಮುಂದುವರಿಸಿದ್ದೇವೆ. ಇನ್ನಾದರೂ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ವ್ಯವಹರಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿ ಮಾಲಿಂಗಪ್ಪ, ಆರೋಗ್ಯ ಅಧಿಕಾರಿ ಗೀತಾ, ನರೇಂದ್ರ ಬಾಬು, ಆರೋಗ್ಯ ಅಧಿಕಾರಿ ಗಣೇಶ್, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.